ಪ್ರಾಬ್ಲಮ್ ಇದೆಯಾ, ಆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಎಫೆಕ್ಟಿವ್ ಆಗಿ ಏನು PMDC ಇರ್ಬೋದು, ಎಲಿವೇಟ್ ಅಂತ ಪ್ರೋಗ್ರಾಮ್ ಮಾಡ್ತಾರೆ, ಸ್ಟಾರ್ಟ್ಅಪ್ ಅಂತ ಫಂಡ್ ಕೊಡ್ತಾರೆ. ಬಟ್ ನಮ್ಮಲ್ಲಿರೋ ಹೈಯೆಸ್ಟ್ ಪೊಟೆನ್ಷಿಯಲ್ ಒಂದು ಸ್ಟಾರ್ಟ್ಅಪ್ಗಳಿಗೆ ಯಾವುದೇ ರೀತಿ ಒಂದು 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 ಸೌಜನ್ಯದಿಂದ ಅವರು ಇವ್ರನ್ನ ಬೆಳೆಸಬೇಕು, ಇವ್ರು ಬೆಳೆದ್ರೆ ನಮ್ಮ ಕರ್ನಾಟಕ ಸ್ಟ್ರೆಂತ್ ಆಗುತ್ತೆ, ಎಂಪ್ಲಾಯ್ಮೆಂಟ್ ಜನರೇಟ್ ಆಗುತ್ತೆ ಅಂಬದು ಇದಿಲ್ಲ. ಕರ್ನಾಟಕ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ನ ಸ್ವಲ್ಪ ಆಕ್ಷನ್ ಆಗಿ ನೋಡಿ, ನಮ್ಮನ್ನ ಸೀರಿಯಸ್ ಆಗಿ ನೋಡಿ, ನಮ್ಮನ್ನ ಕನ್ಸಿಡರ್ ಮಾಡಿ, ನಾವು ಯಾವುದೇ ರೀತಿ ನಮ್ಮನ್ನ ಈ ಒಂದು ಮಿನಿಸ್ಟರ್ ಭೇಟಿ ಆಗ್ಬೇಕಂದ್ರೆ ಸರ್ 10 ದಿವಸ ಕೆಲಸ ಬಿಟ್ಟು ಅಲಿಬೇಕು ಅಂತ ಪರಿಸ್ಥಿತಿ ನಮ್ಗೆ ಈಗಿದೆ. ನಮ್ಮ ಸಮಸ್ಯೆಗಳು ಹೇಳೋದಕ್ಕ ಯಾವಷ್ಟು ಪೊಟೆನ್ಶಿಯಲಿಟಿ ಇದೆ. ಸೊ ನಮ್ಮನ್ನ ಸೀರಿಯಸ್ ಆಗಿ ಕನ್ಸಿಡರ್ ಮಾಡಿ ನಮ್ಗೆ 1 ತಿಂಗಳಿಗೆ ನಾವೇನು ಇದರಲ್ಲಿ ಇದ ಸಮಸ್ಯೆಗಳನ್ನೆಲ್ಲ ಬಗೆಹರಿಸಿ, ಇಲ್ಲಾಂದ್ರೆ ನಾವು ರಾಯಚೂರು ಕರ್ನಾಟಕ ಸ್ಟೇಟ್ ಪ್ರೆಸಿಡೆಂಟ್ ರೈಸ್ ಮಿಲ್ ಅಸೋಸಿಯೇಷನ್ ಇರ್ಬೋದು, ರೈತ ಸಂಘದ ಅಧ್ಯಕ್ಷರು ಇರ್ಬೋದು, ಬಿಕಾಸ್ ನಮ್ದೆಲ್ಲ ಅಗ್ರಿ ಪ್ರಾಸೆಸ್ ಇಂಡಸ್ಟ್ರಿಯಿಂದ ಅವರೆಲ್ಲ ನಮಗೆ ಸಪೋರ್ಟ್ ಮಾಡ್ತಾ ಇದ್ರೆ, ನಾವು ಇದು ನಮ್ಮ ಬೇಡಿಕೆಗಳು ಈಡೇರಿಲ್ಲ ಅಂದ್ರೆ ಅನಿರ್ದಿಷ್ಟವಾಗಿ ನಾವು ಉಪವಾಸ ಸತ್ಯಾಗ್ರಹ ಮಾಡಬೇಕು. ಯಾಕಂದ್ರೆ ಪ್ರಸ್ತಾಪ ಮಾಡ್ತಿದ್ವಿ, ಸೊ ಕೆಲಸ ಕೊಡ್ಬೋದು, ಇನ್ನೂ ಹೆಚ್ಚಿನ ರೆವಿನ್ಯೂ ಕ್ರಿಯೇಟ್ ಮಾಡಕ್ಕೆ ನಾವು ಇದು ಮಾಡ್ತೀವಿ. ಈಗ ಇವರು ಇಂಡಸ್ಟ್ರಿ ಪ್ರಾಬ್ಲಮ್ ಇದೆ, ನಮ್ಮ ಇಂಡಸ್ಟ್ರಿ ಬ್ಯಾಂಕ್ ಅವ್ರು ನಮ್ಗೆ ಏನು ಯಾವುದೇ ರೀತಿ ಲೋನ್ ಇರ್ಬೋದು, ಇದಿರ್ಬೋದು, ಕಡಖಂಡಿತವಾಗಿ ಹೇಳ್ತಾರೆ KDB ಲ್ಯಾಂಡ್ ಅದು ನಿಮ್ಮ ಪ್ರಾಪರ್ಟಿ ಅಲ್ಲ, ಅಂಟಿಲ್ ನೀವು ಒಂದನೇ ಡೀಲ್ ಮಾಡೋರಿಗೆ ನಿಮ್ಮ ಸ್ವಂತ ಪ್ರಾಪರ್ಟಿಗಳನ್ನು ಅಡ ಇಟ್ಟು ಇದು ನೀವು ಲೋನ್ ತಗೋಬೇಕು. ಯಾಕಂದ್ರೆ ರೈತರಿಗೆ ನಾವು 15 ದಿವಸದಲ್ಲೇ ಪೇಮೆಂಟ್ ಕೊಟ್ಬಿಡ್ತೀವಿ. ಬಟ್ ಇಲ್ಲಿ ಏನಾಗಂದ್ರೆ ನಾವು ನಮಗೆ ಬರಂತ ಪೇಮೆಂಟ್ಗಳು 45 ದಿವಸ ಪೇಮೆಂಟ್ ನಾವು ಇದನ್ನ ರಿವೈಸ್ ಮಾಡಿ ಇಮಿಡಿಯೇಟ್ ಆಗಿ ನಮ್ಗೆ ಒಂದು ಫೈನಲ್ ಸೇಲ್ರಿ ಮಾಡ್ಕೊಟ್ರೆ ನಮ್ಮ ಇಂಡಸ್ಟ್ರಿಗಳು ಬದುಕ್ತಾವ ಸರ್. ಇಲ್ಲಾಂದ್ರೆ ನಾವು 20 ದಿವಸ ವಿಷಯ ಕುಡಿಯೋ ಪರಿಸ್ಥಿತಿ ಇದೀವಿ. ಅದಕ್ಕೆ ನಾವು ಕೆಲಸ ಬಿಟ್ಟು ಬೆಂಗಳೂರಿಗೆ 4-5ನೇ ಸಲ ಸರ್ ಬಂದು ಇದು ಮಾಡಾಕಿದ್ವಿ. ವಿಧಿ ಇಲ್ಲದೆ ನಾವು ಇವತ್ತು ಮೀಡಿಯಾ ಮುಂದೆ ಬಂದಿದ್ವಿ. ಉತ್ತರ ಕನ್ನಡ ಭಾಗ ಇಂಡಸ್ಟ್ರಿ ಇದಾವೆ, ಇಂಡಸ್ಟ್ರಿ ನಾವು ಫೇರ್ ಆಗಿ ಇಂಡಸ್ಟ್ರಿ ರನ್ ಮಾಡ್ತಾ ಇದ್ವಿ. ನಮ್ಗೆ ಯಾವುದೇ ರೀತಿ ಫೇರ್ ಟ್ರೀಟ್ಮೆಂಟ್ ಆಗ್ತಾ ಇಲ್ಲ. ನಮ್ಮನ್ನ ಭಿಕ್ಷುಕರ ತರ ನೋಡ್ತಾ ಇದ್ದಾರೆ. ಆಫೀಸರ್ಸ್ ಇರ್ಬೋದು, ಯಾವುದೇ ಮಿನಿಸ್ಟರ್ಗಳು ನಮ್ಮನ್ನ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಲೇಟ್ ಆದ್ರೆ ಕ್ಯಾನ್ಸಲ್ ಮಾಡಿದ್ರು ನಾವು 25% ಕ್ರೆಡಿಟ್ ಮೇಲೆ ಕ್ಯಾನ್ಸಲ್ ಮಾಡಿದ್ರು. ಸ್ವಲ್ಪ ಒಂದು 6 ತಿಂಗಳು ಲೇಟ್ ಆದ ಮತ್ತೆ ಇಂಟ್ರೆಸ್ಟ್ ಆಗಿ ನಾವು ಕೊಡ್ಬೇಕು. ಎಷ್ಟು ಒಂದು ಎಕರೆಗೆ 60,000 ಹಾಕಿದ್ರು ಸರಿ. ಮತ್ತೆ ನಮಗೂ ತಪ್ಪ ಅಂತೇಳಿ ಕಟ್ಟಿದ್ವಿ. ಅಲ್ಲೇ ಅಲ್ಲಿ ಗೋಲ್ಡ್ ಮಾಡ್ಯಾವ ಸರ್. ಇಲ್ಲಿ ರೈತರು ಪ್ಲಾಟ್ಗಳು ತಗೊಂಡಿದ್ವಿ, ಒಂದು 9 ಪ್ಲಾಟ್ ತಗೊಂಡಿದ್ವಿ. ಸ್ವಲ್ಪ ಲೇಟಾಗಿ ಅಮೌಂಟ್ ಕಟ್ಟಿದ್ವಿ. ಮತ್ತೆ ಲೆಕ್ಕ ಕೊಡ್ಬೇಕು. ನಾವು ಹೆಂಗಾಗ್ಬಿಟ್ಟು ಅಂದ್ರೆ ಸರ್ ಒಂಥರ ತಿಳಿದುಕೊಳ್ಳಾಗ್ತೀವಿ. ಏನಪ್ಪ ಒಂದೊಂದ್ಸರಿ ಏನಾಗ್ತದೆ ಅಂದ್ರೆ ಏನಕ್ಕೆ ಬೇಕಪ್ಪ ಇವೆಲ್ಲ ಆಸ್ತಿ ಅಡಗಿಟ್ಟು ನಾವು ಬಿಸ್ನೆಸ್ ಮಾಡಿ ಇಷ್ಟೆಲ್ಲ ರಿಸ್ಕ್ ತಗೊಂಡು ಇಷ್ಟೆಲ್ಲ ಜಾಬ್ ಕ್ರಿಯೇಟ್ ಮಾಡಿ ನಾವು ಸಪೋರ್ಟ್ ಹಿಂಗ್ ಮಾಡಿ ನಾವು ಕೋಟ್ಯಾಂಗಟ್ಟಲೆ ಅವ್ರಿಗೆ ರಿಟರ್ನ್ ಮಾಡಿ GST ಮುಖಾಂತರ ಇನ್ಕಮ್ ಟ್ಯಾಕ್ಸ್ ಕಟ್ಟಿದೀವಿ, ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಿದ್ವಿ. ಅದನ್ನೆಲ್ಲ ಕನ್ಸಿಡರ್ ಮಾಡಿ ಅವರು ಇಷ್ಟೆಲ್ಲ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಿದಾರಲ್ಲಪ್ಪ, ಯಾರೋ ಅದಾನಿ ಅಂಬಾನಿಗಿಂತ ಇವ್ರು ಬೆಟರ್ ಅಲ್ಲ, ಇವ್ರನ್ನೇ ನಾವು ಯಾಕೆ ಬೆನ್ನೆಲುಬಾಗಿ ನಾವು ಯಾಕೆ ನಿಂದಿರಬಾರ್ದು. ಅದ್ರಾಗ ನಮ್ಮ ಭಾಗದಲ್ಲಿ ಸರ್ ತುಂಗಭದ್ರಾ ಕಿನ್ನಾರಿ ಬರ್ಬೇಕು, ನಮ್ಗೆ ಒಳ್ಳೆ ರಿಸೋರ್ಸ್ ಇದೆ. ಅಲ್ಲಿ 11 ಲಕ್ಷ ರೈತರ ಲ್ಯಾಂಡ್ ಏರಿಯಾ ಇದೆ. ಅದಕ್ಕೆ ಯಾವ್ದು ಆಫೀಸಲ್ಲಿ ನಮ್ಗೆ ಒಂದು ಕರೆಕ್ಟ್ ಆಗಿ ಒಂದು ಸ್ಟಾರ್ಟ್ಅಪ್ ಫೌಂಡ್ರಿ ಅಪ್ಲಿಕೇಟರ್ ಎಲ್ಲ ಸ್ಟಾರ್ಟ್ಅಪ್ಗೆ ಒಂದು ಸ್ಕೀಮ್ ಅಂತ ನಾವು ಅಲ್ಲಿ ರೀಚ್ ಆಗಿ ಹೋದ್ರೆ ಒಂಥರ ಹೆಂಗ ಸರ್ ಅಂದ್ರೆ ಸೌಜನ್ಯವಾಗಿ ಏನ್ ಸ್ಕೀಮ್ ಇದೆ ಅಂತ ಹೇಳಲ್ಲ. ವೆಬ್ಸೈಟ್ ಬ್ಲಾಕ್ ಆಗಿ ನೀರಿನ ಸೌಕರ್ಯ ಏನಿಲ್ಲ, ಕುಡಿಯೋರಿಗೆ ತ್ರಾಸ ಇಲ್ಲ. ಉದ್ಯಮಿಗಳಿಗೆ ಒಂದು ವೇದಿಕೆ ಬೇಕು, ಒಂದು ವಾಯ್ಸ್ ಬೇಕು, ಒಂದು ಸ್ಟ್ರೆಂತ್ ಬೇಕು, ಒಂದು ಮಿನಿಸ್ಟರ್ ಬೇಕು. ಅವರು ನಿಮ್ ಜೊತೆ ನಾವು ಇದೀವಿ ಅನ್ನೋ ಒಂದು ಸಪೋರ್ಟ್ ಇಲ್ಲ. ಸೊ ಇದು ಹೋರಾಟನ ಅಂತ್ಯ ಮಾಡಂಗಿಲ್ಲ. ನಾವು ಉಪವಾಸ ಸತ್ಯಾಗ್ರಹ ಕೂತಿರ್ತೀವಿ. ಕಲ್ಯಾಣ ಕರ್ನಾಟಕ ಹಿಂದುಳಿದ ಭಾಗ ಬಹಳ ಡೆವಲಪ್ ಇಲ್ಲ, ಪೂರಾ ಹಿಂದುಳಿದ ಭಾಗವಾಗಿರ್ತದೆ. ಇಂಡಸ್ಟ್ರಿಯಲ್ಲಿ ಇವರು ಗ್ರೋತ್ಗೆ ಏನು ಸಹಕಾರ ಕೊಡ್ತಿಲ್ಲ. KIT ಅವರು ಅವತ್ತು ಸ್ಥಾಪನೆ ಮಾಡಿದ್ದೆ ಆದ್ಮೇಲೆ ಏನು ಡೆವಲಪ್ ಕೂಡ ಇಲ್ಲ. ಒಂದು ರೋಡ್ ಆಗಲಿ ನೀರಾಗಲಿ ಏನು ಡೆವಲಪ್ ಇಲ್ಲ. ನಾವು ಬ್ಯಾಂಕ್ನಾಗೆಲ್ಲ ಸಾಲ ತಗೊಂಡಿದ್ದೀವಿ. ಇವತ್ತು ಹುಬ್ಳಿಯಲ್ಲಿ ಸರ್ ನಾನು ನಿಮ್ಗೆ ಪ್ರೂಫ್ ಕೊಡ್ತೇನೆ. BMA ಅಪ್ಲೈ ಮಾಡಿದ್ರೆ ಅದು ಪಾಸ್ ಆಗುತ್ತಂದ್ರೆ 5 ಲಕ್ಷ ಕೊಡಿ ಅಂತ ಪ್ರೂಫ್ ಇದೆ.